ಕಾಂಗ್ರೆಸ್ ಮನೆಯಲ್ಲಿ ಸದ್ದಿಲ್ಲದೆ ರಾಜಕೀಯ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಪರಂ ಮಾತುಕತೆ. ಇದುವರೆಗೆ ನಾವು ಬಿಜೆಪಿಯಲ್ಲಿ ಏನಾಗ್ತಿದೆ ಅಂತ ಗಮನಿಸ್ತಾ ಇದ್ವಿ. ಈಗ ಕಾಂಗ್ರೆಸ್ ಮನೆಯಲ್ಲಿ ಏನಾಗ್ತಿದೆ, ಇಲ್ಲೂ ಕೂಡ ಸದ್ದಿಲ್ಲದೆ ರಾಜಕೀಯ ನಡೀತಿದೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಪರಂ ಮಾತನಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆಗೆ 45 ನಿಮಿಷಗಳ ಚರ್ಚೆ ಆಗಿದೆ. ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆ ಕುರಿತು ಚರ್ಚೆ, ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಸಚಿವ ಪರಮೇಶ್ವರ್. ಪಕ್ಷದಲ್ಲಿ ಏನೇನಾಗ್ತಾ ಇದೆ, ಇಲ್ಲೂ ಕೂಡ ಈ ಸಿಎಂ ಪವರ್ ಶೇರಿಂಗ್ ಇದೆಲ್ಲವೂ ಕೂಡ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾನೆ ಇದ್ವು. ಕೆಲವರು ಡಿಕೆ ಆಗ್ತಾರೆ ಅಂತ, ಇನ್ನು ಕೆಲವರು ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ. ಖರ್ಗೆ ಅವರು ಓಪನ್ ಆಗಿ ವಾರ್ನಿಂಗ್ ಕೊಟ್ಟ ಮೇಲೂ ಕೂಡ ಕೆಲವರು ಮಾತಾಡ್ತಾನೆ ಇದ್ರು. ಬಟ್ ಇತ್ತೀಚೆಗೆ ಸ್ವಲ್ಪ ಒಂದು 2 ದಿನದಿಂದ ಸ್ವಲ್ಪ ಕಂಟ್ರೋಲ್ ಆಗಿರೋ ಹಾಗಿದೆ. ಬಟ್ ಯಾವಾಗ ಭುಗಿಲೇಳುತ್ತೆ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದೆ. ದಲಿತ ಸಚಿವರು ಕೂಡ ಒಂದು ಮೀಟಿಂಗನ್ನು ನಡೆಸಿದರು. ಅದಾದಮೇಲೆ ಕಳೆದ ವಾರವೇ ದೆಹಲಿಗೆ ಹೋಗಬೇಕಾಗಿತ್ತು ಎಲ್ಲ ದಲಿತ ಸಚಿವರು, ಪರಮೇಶ್ವರ್, ರಾಜಣ್ಣ ಸೇರಿದ ಹಾಗೆ. ಬೇರೆ ಬೇರೆ ಕಾರಣದಿಂದ ದೆಹಲಿಗೆ ಸಚಿವರು ಹೋಗಿಲ್ಲ. ಖರ್ಗೆ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ ಪರಮೇಶ್ವರ್. ಕಾಂಗ್ರೆಸ್ನ ಬೆಳವಣಿಗೆ ಕೂಡ ಭಾಳಷ್ಟು ಕುತೂಹಲ ಮೂಡಿಸಿದೆ. ಸುಮಾರು 3/4 ಗಂಟೆ ಖರ್ಗೆ ಜೊತೆ ಮಾತನಾಡಿದರು ಪರಮೇಶ್ವರ್. SC/ST ನಾಯಕರು ಕಳೆದ ವಾರವೇ ದೆಹಲಿಗೆ ಹೋಗಬೇಕಾಗಿತ್ತು. ಆದರೆ ಆ ಒಂದು ದೆಹಲಿ ಟ್ರಿಪ್ ಕ್ಯಾನ್ಸಲ್ ಆಗಿದೆ ಸದ್ಯಕ್ಕೆ, ಅಂದರೆ ಮುಂದೂಡಲ್ಪಟ್ಟಿದೆ. ಆದರೆ ಬೇರೆ ಬೇರೆ ಕಾರಣದಿಂದ ಇವರು ಹೋಗಿಲ್ಲ ಅನ್ನೋದು ಸದ್ಯಕ್ಕೆ ಇರುವಂಥ ಮಾಹಿತಿ. ಇನ್ನು ಅನಾರೋಗ್ಯದ ಕಾರಣ ಹೈಕಮಾಂಡ್ ಭೇಟಿಯಾಗಿರಲಿಲ್ಲ ಪರಮೇಶ್ವರ್. ಇಂದು ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಲ್ಲೇ ಇರೋದ್ರಿಂದ ಪರಮೇಶ್ವರ್ ಭೇಟಿಯಾಗಿದ್ದಾರೆ. ಖರ್ಗೆ ಜೊತೆ ಸುದೀರ್ಘವಾಗಿ ಮಾತನಾಡಿದರು ಪರಮೇಶ್ವರ್. ನಾಯಕರ ಈ ಒಂದು ಸಭೆ ನಡೀತಲ್ಲ, ಅದನ್ನು ರದ್ದು ಮಾಡಿದಂಥ ವಿಚಾರದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಅಂತ.